ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರು ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಬಿಹಾರ್ ಬಿಹಾರಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇರೋದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಬಹಳ ದೊಡ್ಡ ಪ್ರಮಾಣದಲ್ಲಿ, ಎರಡು ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ, ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡಕ್ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂತಹ ಮತಗಳು ಒಂದುಗೂಡಿದ್ದಾರೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂತಹ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಇನ್ನಷ್ಟು ಬಹಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂತಹ ನಿರ್ಣಯಗಳನ್ನ ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಿ. ಸರ್, ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ, ಒಂದ್ ಕಡೆ ಈ ರೀತಿಯಾದಂತಹ ಫಲಿತಾಂಶ ನೋಡ್ರಿ, ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ, ಎಲ್ಲಿಂದ ಆಗಿದೆ, ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಕಳ್ಕೊಂಡೊಂದು ಇಲ್ಲ, ನಾವು ಕಳ್ತನ ಮಾಡ್ದೊಂದು ಇಲ್ಲ, ಯಾರು ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ. ಇನ್ನು ಮತಗಳತನ ಅಂತಂದು ಆಫೀಸ್ನಲ್ಲಿ ಕುತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ? ಈಗ ರಾಹುಲ್ ಗಾಂಧಿಯವರ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದ್ಮೇಲೆ, ಎಲ್ಲಾ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗ್ಬೇಕು ಶಬ್ದ ಬಳಸಿದ್ದಾರೆ. ಶುದ್ಧೀಕರಣ ಅಂದ್ರೆ ಏನು? ಈಗ SIR ಆಗ್ತಿದ್ದಾರೆ, ಶುದ್ಧೀಕರಣ ಒಂದ್ ಕಡೆ ಅವರೇ ಬರೀತಾರೆ, ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ. ಹೀಗಾಗಿ ಏನು ಒಂದು ಸುಳ್ಳಿನ ಪದೇ ಹೇಳಿ ರಾಜಕೀಯತೆ ಎಬ್ಬಿಸ್ಬೇಕನ್ನುವಂತ ಅವ್ರ ಪ್ರಯತ್ನ ಜನರು ನೋಡಿದ್ದಾರೆ. ಆ ಜನರು ಬೆಂಬಲ ಕೊಟ್ಟರು. ಅದನ್ನ ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನ ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ. ಸರ್, ಇದು ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ಕೊಡ್ತಿದೆ? ರಾಜ್ಯದ ಬಿಜೆಪಿ ಅವರಿಗೆ ಈ ದುಷ್ಟ ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಒಗ್ಗಟ್ಟಾಗಿ ಒಂದಾಗಿ ನಾವು ಜನಪರವಾದಂತ ಕೆಲಸಗಳನ್ನ, ಹೋರಾಟಗಳನ್ನ, ಸಂಘಟನೆಗಳನ್ನ ಮಾಡಿದ್ರೆ ಖಂಡಿತ 2-3 ಬಹುಮತ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಿಗ್ತದೆ. ಈಗ ಈ ಬಾಂಬ್ ಪ್ರಕರಣ ಆದ್ಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲಿ, ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು ಕಾಂಗ್ರೆಸ್. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ಅದಕ್ಕೇನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂತ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ರಿಂದ ನಮಗೆ ಬೆಂಬಲ ಆಗುತ್ತೆ ಅಂತ ಎಲ್ಲ ಹಂಗಾಗುದಿಲ್ಲ. ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಬಹಳ ಬುದ್ಧಿವಂತರಿದ್ದಾರೆ. ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ. ಮುಧೋಳದಲ್ಲಿ ಸುಮಾರು 50 ಲಾರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಫ್ಯಾಕ್ಟರಿಗೆ. ಮುಧೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡಕ್ಕೆ 15 ದಿವಸ ಆಯ್ತು. ಏನೋ ಒಂದೇ ದಿವಸಕ್ಕಾಗಿ ಯಾವ ಆಸಕ್ತಿಯನ್ನು ಬೆಳಗಾವಿಯಲ್ಲಿ ಸರ್ಕಾರ ತೋರಿಸಿತ್ತು ಅದು ತೋರಿಸ್ತಾ ಇಲ್ಲ. ಮತ್ತು ಮುಧೋಳದವ್ರು ಹೇಳಿದ್ರು, ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ. ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ರೂ ಕೂಡ ಸರ್ಕಾರ ವಿಫಲವಾಗಿದೆ. ಸರ್ಕಾರವೇ ನೇರ ಹೊಣೆ ಈಗಾಗಿರುವಂತಹ ಇದಕ್ಕೆ.
ಆ ಸರಿಯಾದ ಸಮಯದಲ್ಲಿ ಅದನ್ನ ನಿಭಾಯಿಸಿದ್ರೆ ಇದನ್ನ ತಪ್ಪಿಸ್ಬೋದಾಗಿತ್ತು. ಹೀಗಾಗಿದೆ. ಒಂದು ಹಿಂಸಾಚಾರ ಯಾರೇ ಮಾಡಿದ್ರು ಕೂಡ ಅದು ಸರಿಯಲ್ಲ. ಯಾರ್ಯಾರು ಅದರಲ್ಲಿ ಇದ್ದಾರೆ, ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಮತ್ತು ಯಾವ್ಯಾವ ರೈತರ ಕಬ್ಬು ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕು. ಯಾಕಂದರೆ ಕಷ್ಟಪಟ್ಟು ದುಡಿದು ಅವ್ನು ಇನ್ನೋಸೆಂಟ್ ರೈತ ಅವ್ನು ಬಂದು ಮಾಡಿದ್ರು. ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವರೆಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ. ಅದು ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಲ್ಲ. ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ಎಂಥ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ. ಇಷ್ಟೆಲ್ಲ ತೊಂಬೆ ಹೇಳೋದಕ್ಕೆ ಬಿಜೆಪಿಯವರೇ ಕಾರಣ ಅನ್ನೋದು ಈಶ್ವರ್ ಖಂಡ್ರೆ ಅವರ ಮಾತಾಗಿದೆ ಸರ್. ಈಶ್ವರ್ ಖಂಡ್ರೆ ಏನ್ ಗೊತ್ತಿದೆ ಇವತ್ತು ಬಿಜೆಪಿ ಹೆಂಗ್ ಕಾರಣ? ಅಲ್ಲಿ 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 ಸ್ಟ್ರೈಕ್ ಕೂತವ್ರು ಯಾರು? ರೈತರು. ಸ್ಟ್ರೈಕ್ ಕೂತವ್ರು ರೈತರು. ಅಲ್ಲಿ ಬೆಳಗಾಂನ ಸ್ಟ್ರೈಕ್ ಕೂತವ್ರು ರೈತರು. ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ. ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದ್ರೆ ಅವ್ರ ದುರ್ದೈವ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.